ಅವರು ಹಾಕಿಕೊಂಡ ಬಟ್ಟೆಗಳ ಮೇಲೆ ಅವರನ್ನು ಅಳೆಯಬಹುದೇ? ಇದು ಇಂದಿನ ಕ್ಷಣ ಹೊತ್ತು ಆಣಿಮುತ್ತು ಧ್ವನಿ ಸುರುಳಿ. ಈ ಘಟನೆ ನಡೆದೇ ಇಲ್ಲ ಎಂದು ಸಂಬಂಧಪಟ್ಟವರೆಲ್ಲ ಘೋಷಿಸಿದ್ದರೂ ಅದರ ಸಂದೇಶ ಮಾತ್ರ ಅತ್ಯಮೋಘ. ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಅಧ್ಯಕ್ಷರನ್ನು ನೋಡಲು ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆ ಧರಿಸಿದ್ದ ಒಬ್ಬ ಮುದುಕಿ ಬಂದರು. ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗೆ ಆ ಮುದುಕಪ್ಪ ಮೃದು ಧ್ವನಿಯಲ್ಲಿ ನಿಮ್ಮ ಅಧ್ಯಕ್ಷರನ್ನು ಕಾಣಬೇಕಿತ್ತು ಎಂದರು. ಆಕೆ ಅವರಿಗಿಂದು ಬಿಡುವಿಲ್ಲದಷ್ಟು ಕೆಲಸ, ಅವರನ್ನು ನೋಡುವುದು ಕಷ್ಟ ಎಂದರು. ಚಿಂತೆ ಇಲ್ಲ, ನಾವು ಕಾಯುತ್ತೇವೆ ಎಂದು ಹೇಳಿ ಮುದುಕಿ ಕುಳಿತುಕೊಂಡರು. ಗಂಟೆಗಳು ಕಳೆದರೂ ಅವರನ್ನು ಭೇಟಿಗೆ ಕರೆಯಲು ಆಗಲಿಲ್ಲ. ಅವರು ಎದ್ದು ಹೋಗಲಿಲ್ಲ, ಕುಳಿತೇ ಇದ್ದರು. ಮಧ್ಯಾಹ್ನದ ನಂತರ ಇವರು ಸುಮ್ಮನೆ ಹೋಗುವ ವ್ಯಕ್ತಿಗಳೆಲ್ಲ ಭೇಟಿಯೇ ಮಾಡಿಸಿಬಿಡೋಣ ಎಂದುಕೊಂಡು ಆಕೆ ಅವರನ್ನು ಅಧ್ಯಕ್ಷರ ಕೊಠಡಿಗೆ ಕರೆದೊಯ್ದರು. ಅಧ್ಯಕ್ಷರು ಒಮ್ಮೆ ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆ ಧರಿಸಿದ್ದ ಮುದುಕಿಯನ್ನು ಉದಾಸೀನ ದೃಷ್ಟಿಯಿಂದ ನೋಡಿ ಗಡಸು ಧ್ವನಿಯಲ್ಲಿ ಹೇಳಿ ಏನಾಗಬೇಕು ಎಂದರು. ಆ ಮುದುಕಿ ಮೆಲ್ಲನೆ ಹೇಳಿದಳು, ನಮಗೊಬ್ಬ ಮಗನಿದ್ದ, ನಿಮ್ಮ ವಿಶ್ವವಿದ್ಯಾಲಯದಲ್ಲಿ 1 ವರ್ಷ ಓದಿದ್ದ. ಅವನಿಗೆ ನಿಮ್ಮ ಸಂಸ್ಥೆಯ ಬಗ್ಗೆ ತುಂಬ ಗೌರವವಿತ್ತು. ದುರಾದೃಷ್ಟವಶಾತ್ ಹೋದ ವರ್ಷ ಆತ ಅಪಘಾತವೊಂದರಲ್ಲಿ ತೀರಿಕೊಂಡ. ಅವನ ನೆನಪಿಗೊಂದು ಸ್ಮಾರಕ ನಿಮ್ಮ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಬೇಕೆಂದು ನಮ್ಮ ಆಸೆ ಎಂದರು. ಅಧ್ಯಕ್ಷರ ಮುಖದ ಮೇಲೆ ಕರುಣೆಯೇನೂ ಮೂಡಲಿಲ್ಲ. ಧ್ವನಿ ಇನ್ನೂ ಗಡುಸಾಯಿತು. ಅಮ್ಮ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿ ತೀರಿಕೊಂಡ ಪ್ರತಿಯೊಬ್ಬರಿಗೂ ಒಂದು ಸ್ಮಾರಕ ನಿರ್ಮಿಸುತ್ತಾ ಹೋದರೆ ಇದೊಂದು ದೊಡ್ಡ ಸಮಾಧಿ ಸ್ಥಳವೇ ಆದೀತು ಎಂದರು. ಕ್ಷಮಿಸಿ, ನಮ್ಮ ಉದ್ದೇಶ ಪ್ರತಿಯೊಂದನ್ನು ಸ್ಥಾಪಿಸಬೇಕೆಂದಲ್ಲ. ಅವನ ಹೆಸರಲ್ಲಿ ಒಂದು ಕಟ್ಟಡ ಕಟ್ಟಿಸಲು ಹಣ ಕೊಡೋಣ ಎಂದಿದ್ದೆವು ಎಂದರಾಕೆ. ಅಧ್ಯಕ್ಷರ ಮುಖದ ಮೇಲೆ ಹುಸಿನಗೆ ಹಾದು ಹೋಯಿತು. ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆಗಳನ್ನು ಮತ್ತೊಮ್ಮೆ ನೋಡಿ, ಒಂದು ಕಟ್ಟಡಕ್ಕೆ ಹಣ? ಇಲ್ಲಿನ ಕಟ್ಟಡಗಳ ಬೆಲೆ ಎಷ್ಟು ಎಂಬುದರ ಪರಿವು ನಿಮಗಿದೆಯೇ? $75 ಲಕ್ಷ ಹೆಚ್ಚು ಹಣ ಈ ವಿಶ್ವವಿದ್ಯಾನಿಲಯಕ್ಕೆ ಖರ್ಚಾಗಿದೆ ಎಂದರು. 1 ನಿಮಿಷ ಮುದುಕಿ ಏನೂ ಮಾತನಾಡಲಿಲ್ಲ. ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಧ್ಯಕ್ಷರಿಗೆ ಈಗ ಈ ಮುದುಕಿ ತೊಲಗುತ್ತಾರೆಂಬ ಭರವಸೆ ಮೂಡಿತು. ಮುಗುಳ್ನಕ್ಕರು. ಆ ಮುದುಕಿ ತನ್ನ ಗಂಡನತ್ತ ನೋಡಿ, ಈ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು $75 ಲಕ್ಷ ಸಾಕಾಯ್ತಂತೆ. ನಾವು ನಮ್ಮದೇ ಆದ ವಿಶ್ವವಿದ್ಯಾನಿಲಯ ಏಕೆ ಸ್ಥಾಪಿಸಬಾರದು ಎಂದಾಗ ಮುದುಕ ಒಪ್ಪಿಗೆಯಿಂದ ತಲೆಯಾಡಿಸಿದರು. ಮುದುಕಿ ಶ್ರೀಮತಿ ಲೇಲ್ಯಾಂಡ್ ಸ್ಟ್ಯಾನ್ಫರ್ಡ್ ಮತ್ತು ಸ್ಟ್ಯಾನ್ಫರ್ಡ್ ಅಲ್ಲಿಂದ ಹೊರಟು ಕ್ಯಾಲಿಫೋರ್ನಿಯಾದ ಪಾಲೋ ಆಲ್ಟೋ ಎಂಬಲ್ಲಿ ತಮ್ಮ ದಿವಂಗತ ಮಗ ಸ್ಟ್ಯಾನ್ಫರ್ಡ್ ಹೆಸರಿನಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭಿಸಿದರು. ಇಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಮೆರಿಕಾದ ಹೆಸರಾಂತ ವಿಶ್ವವಿದ್ಯಾನಿಲಯವಾಗಿದೆ. ನಾವು ಕೂಡ ಮುಂದಿನ ಸಾರಿ ಯಾರನ್ನಾದರೂ ಅವರು ಹಾಕಿಕೊಂಡ ಬಟ್ಟೆಗಳ ಮೇಲೆ ಅವರನ್ನು ಅಳತೆ ಮಾಡುವ ಮುಂಚೆ ಯೋಚಿಸುವುದು ಒಳ್ಳೆಯದಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.